ಕೂಸಿನ ಮನೆ ಆರೈಕೆದಾರರ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ. ಮೊಂಟರಗಿ ಇಲ್ಲಿನ ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಕೂಸಿನ ಮನೆ ಆರೈಕೆದಾರರ 2ನೇ ಹಂತದ 7 ದಿನಗಳ ತರಬೇತಿ ಕಾರ್ಯಾಗಾರಕ್ಕೆ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ವಿಜಯ್ ಕುಮಾರ್ ಬೆಣ್ಣೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಈ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಮಕ್ಕಳ ಪೌಷ್ಟಿಕ, ಬೌದ್ಧಿಕತೆ, ಮಾನಸಿಕ ಮತ್ತು ಶಾರೀರಿಕ ಬೆಳವಣಿಗೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಸಿನ ಮನೆ ಆರೈಕೆದಾರರ ಮೇಲೆ ಇರುತ್ತದೆ. ಉತ್ತಮವಾಗಿ ತರಬೇತಿಯಲ್ಲಿ ಭಾಗವಹಿಸಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಅಣಿಯಾಗಬೇಕೆಂದರು. ತರಬೇತಿ ಕೇಂದ್ರಕ್ಕೆ ದಿಢೀರನೆ ಭೇಟಿ ನೀಡಿದ ಮೈಸೂರು ಸಂಸ್ಥೆಯ ಬೋಧಕರು ಹಾಗೂ ಕೂಸಿನ ಮನೆ ಸಂಯೋಜಕರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ಆಗಮಿಸಿ ಕೂಸಿನ ಮನೆ ಆಶಯ, ಉದ್ದೇಶ, ಆರೈಕೆ, ಮಕ್ಕಳ ಮನಸ್ಸನ್ನು ಅರಿಯುವುದು, ಮನೋಭಾವ, ಧನಾತ್ಮಕ ಚಿಂತನೆಗಳು, ನರೇಗಾ ಯೋಜನೆ ಮಹತ್ವ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ತರಬೇತುದಾರರಾದ ಡಂಬಳ ಹೋಬಳಿ ಅಂಗನವಾಡಿ ಮೇಲ್ವಿಚಾರಕಿ ಎಸ್ಎಸ್ ಹಾದಿಮನಿ, ಡಿಐಇಸಿ ವಿಎಸ್ ಸಜ್ಜನ್, ವಿಷಯ ನಿರ್ವಾಹಕ ಶಾಬುದ್ದೀನ್ ನದಾಫ್, ಹಿರಿಯ ಸಂಪನ್ಮೂಲ ವ್ಯಕ್ತಿಗಳಾದ ಸಿಬಿ ಪಲ್ಲೇದ್, ವಿಕೇಂದ್ರೀಕೃತ ತರಬೇತಿ ಮಂಜುನಾಥ್ ಮುಧೋಳ್, ತಾಲೂಕು ಪಂಚಾಯಿತಿ ಸಿಬ್ಬಂದಿ ಹಾಗೂ ಮುಂಡರಗಿ ತಾಲೂಕು ಗ್ರಾಮ ಪಂಚಾಯಿತಿಗಳಿಂದ ಆಗಮಿಸಿದ್ದ ಕೂಸಿನ ಮನೆ ಆರೈಕೆದಾರರು ಹಾಜರಿದ್ದರು. ಕೂಸಿನ ಮನೆಯನ್ನು ಯೋಜನೆ ಇಡೀ ದೇಶಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧ ಮಾಡ್ತಾರೆ. ಇಡೀ ದೇಶಕ್ಕೆ ಎಲ್ಲೂ ಇಲ್ಲ. ಈ 7 ತಿಂಗಳಿಂದ 3 ವರ್ಷ ಒಳಪಟ್ಟಂತ ಮಕ್ಕಳಿಗೆ ನಾವು ಪ್ರೈವೇಟ್ಗಳಲ್ಲಿ ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಆ ಫಸ್ಟ್ ಟೈಮ್ ಮಾಡಿರುವಂಥ ಪ್ರಯತ್ನ ಯಾವತ್ತೂ ಕೂಡ ಕಡಿಮೆ ಮಾಡ್ತಾರೆ. ಹಾಗೆ ನೀವು ಈ ತರಬೇತಿ ತಗೊಂಡೋಗಿ ಮಾಡಿ ಸರಿ ಇದೆ ಅಂತ ಪ್ರೂವ್ ಮಾಡೋದು, ಸಾಕ್ಷೀಕರಿಸಿದ್ರೆ ಆಗ ಅದು ರಾಜ್ಯ ವ್ಯಾಪ್ತಿನೂ ಆಗ್ಬೋದು. ಈಗ 4 ಸಾವಿರ ಪಂಚಾಯತಿ ಕೆಲಸ ಮಾಡೋದು, ಇನ್ನೂ 1,3,000 2,000 ಪಂಚಾಯತಿ ಆಲೋಚನೆ. ಈ ಹೊಸ ಆಲೋಚನೆ ಪ್ರಾರಂಭ ಆದಾಗ ಸಾಮಾನ್ಯ ತೊಂದರೆಗಳು, ಸವಾಲುಗಳು ನೀವು ವಾಪಸ್ಸೆಲ್ಲ ಪಂಚಾಯತಿ ಬಟ್ ಹೇಳೋ ತಕ್ಷಣಕ್ಕೆ ನಾವು ಬಿಟ್ಕೊಡ್ಬೇಕು ಅನ್ನೋದು ನೀವೇ ಆದರೆ ಈ ಹಿನ್ನೆಲೆಯಲ್ಲಿ ಹೀಗೆ ಕಳೀತಾರೆ ಮಕ್ಕಳು. ಪಕ್ಕದ ಮನೆಯವರ ಬಳಿ, ಅಣ್ಣ ಅಕ್ಕಂದಿರ ಜೊತೆ ಅಥವಾ ಮನೆಯ ಒಂದು ಕೊಠಡಿಯಲ್ಲಿ ಏಕಾಂಗಿಯಾಗಿ ಅಕ್ಕಣ್ಣ ಇಬ್ಬರಿದ್ದಾರೆ, ನನ್ನ ಅಮ್ಮ ತೀರ್ಕೊಂಡಿದ್ದಾರೆ, ನನ್ನ ಅಪ್ಪ ಡ್ಯೂಟಿಗೆ ಹೋಗ್ತಾರೆ. ಕಾಮನ್ ಆಗಿ ಹೇಳ್ಬೇಕು. ಇದು ಇವ್ರದೇ ಬಾಲ್ಯದ ಕಹಿ ಘಟನೆ, ಇದು ಇವ್ರದೇ ಬಾಲ್ಯದ ಸಿಹಿ ಘಟನೆ ಗೊತ್ತಾಗ್ತದೆ. ಸಿಹಿ ಮತ್ತೊಬ್ಬರಿಗೆ ಮತ್ತೆ ತಿರ್ಗಾ ನೋವು ಕೊಡ್ಬೋದು ನೀವು ಹೇಳುವಾಗ, ಅಥವಾ ನೀವು ಅವರನ್ನ ಟ್ರೈನಿಂಗ್ ಮುಗಿಯುವವರೆಗೂ ಅದೇ ವಿಚಾರ ನೆನಪು ಮಾಡಿ ಮತ್ತೆ ತಿರ್ಗಿ ಹಂಗೆ ಮಾತಾಡಿಸಬಹುದು. ಹೌದಾ? ಹಂಗಾಗಬಾರ್ದು. ಹಾಗಾಗಿ ಯಾರು ಮಾತಾಡ್ತೀರಾ ಅವ್ರುಗಳು ಆ ವಿಚಾರನ ಗುಪ್ತವಾಗಿ ಇಟ್ಟು ನಮ್ಮ ಮುಂದೆ ಡೆಮೋ ಅಂದ್ರೆ ನಮಗೆ ಹೇಳಬೇಕು. ಇಂಥ ಒಂದು ನಮ್ಮ ಗುಂಪಿನ ಸದಸ್ಯರಲ್ಲಿ ಜೀವನದ ಬಾಲ್ಯದ ಕೈ ಘಟನೆ ಆಗಿತ್ತು, ಇಂಥ ಒಂದು ಸಿಹಿ ಘಟನೆ ಆಗಿತ್ತು. ಒಂದು ಕೈ